ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಜಿ ಕನ್ನಡ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯಿತು ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ನಿವಾಸ ಜಯಂತ್ಗೆ ಪ್ರಶಸ್ತಿಯಲ್ಲಿ ಅವಾರ್ಡ್ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ನಟ ದೀಪಕ್ ಅಭಿಮಾನಿಗಳು ಇದೀಗ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ, ನಿಮಗೂ ಕೂಡ ಹೌದು ಇವರಿಗೆ ಅನ್ಯಾಯ ಆಯ್ತು, ಇವ್ರಿಗೂ ಕೂಡ ಅವಾರ್ಡ್ ಸಿಕ್ಕಬೇಕಿತ್ತು ಅಂತ ಅನ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಬೇರೆ ಬೇರೆ ಕತೆಗಳು ಇದ್ರೂ ಕೂಡ ಈ ಸೀರಿಯಲ್ ನ ಹೆಸರು ಹೇಳಿದ ತಕ್ಷಣ ಸೀರಿಯಲ್ ಪ್ರೇಮಿಗಳ ಕಣ್ಣಿಗೆ ಮೊದಲು ಬರೋದೆ ಸೈಕೋ ಜಯಂತ್. ನನ್ನ ಗಂಡ ನನ್ನನ್ನ ತುಂಬಾ ಪ್ರೀತಿಸಬೇಕು ಅನ್ಕೊಳ್ಳುವಂತ ಹೆಣ್ಣು ಮಕ್ಕಳೆಲ್ಲ ಬೆಚ್ಚಿ ಬಿದ್ದು, ದೇವ್ರೇ ನನ್ನ ಗಂಡ ಪ್ರೀತಿಸದಿದ್ರೂ ಪರವಾಗಿಲ್ಲ, ಇಂಥ ಗಂಡ ಬೇಡಪ್ಪ, ಜಯಂತ್ ರೀತಿ ಸೈಕೋ ಗಂಡ ಬೇಡಪ್ಪ ಅನ್ನುವಂತ ಬೇಡಿಕೊಳ್ಳುವ ಹಾಗೆ ಮಾಡ್ತಿರೋದು ಜಯಂತ್ ಲಕ್ಷ್ಮೀ ನಿವಾಸ ಸೀರಿಯಲ್ ಸ್ನೇಹಿತರೆ. ಈಗ ಆತನ ವಿಪರೀತ ಸೈಕಿಕ್ ಪ್ರೀತಿಯನ್ನ ತಡೆದುಕೊಳ್ಳಲಾಗದೆ ಪತ್ನಿ ಜಾಹ್ನವಿ ತಲೆಮರೆಸಿಕೊಂಡಿದ್ದಾಳೆ. ಪತ್ನಿಗಾಗಿ ಜಯಂತ್ ಪರಿತಪಿಸುತ್ತಿರುವಂತಹ ರೀತಿ ನೋಡಿದಂತ ಎಂಥ ವೀಕ್ಷಕರಿಗೂ ಕಣ್ಣಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ. ಅಬ್ಬಬ್ಬಾ, ಅದೆಂಥ ನಟನೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಹೇಳಿಕೊಳ್ಳುವಂತ ಅತ್ಯದ್ಭುತ ನಟನೆ ಮಾಡ್ತಿರೋದು ನಟ ದೀಪಕ್ ಸುಬ್ರಹ್ಮಣ್ಯ ಸ್ನೇಹಿತರೆ. ಸಾಕಷ್ಟು ಸೀರಿಯಲ್ಗಳಲ್ಲಿ ರಾಘವೇಂದ್ರ ವೈಭವ ಆಗಿರ್ಬೋದು, ಅದರಲ್ಲೂ ಕೂಡ ಇವರು ನಟಿಸಿದ್ರು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇವರ ನಟನೆಯ ಪ್ರೋಮೋ ಬಂದ್ರೆ, ಸರ್ ನಿಮ್ಮ ನಟನೆಯ ವಿಡಿಯೋ ಪುನಃ ನೋಡ್ತೀವಿ, ಅದೆಂಥ ಭಾವನೆ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವ ದೊಡ್ಡ ವರ್ಗವೇ ಇದೆ. ಅದರಲ್ಲೂ ಕೂಡ ಪತ್ನಿ ಹತ್ರದಲ್ಲಿದ್ದಾಗ ಆಕೆಯ ಮೇಲೆ ತೋರಿಸ್ತಿದ್ದಂತ ಕಾಳಜಿ, ಈಗ ಆಕೆ ದೂರವಾದ ಮೇಲೆ ಅವಳು ಬದುಕಿದ್ದಾಳೆ ಅಂತ ಅವಳಿಗಾಗಿ ಪರಿತಪಿಸುವಂತ ಪರಿ ಎಂಥವರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿ ಮಾಡಿಸುತ್ತೆ. ಇಂಥ ನಟ ದೀಪಕ್ ಅವರಿಗೆ ಈ ಬಾರಿ ಜಿ ಕುಟುಂಬ ಅವಾರ್ಡ್ಸ್ ಒಂದೇ ಒಂದು ಪ್ರಶಸ್ತಿ ಸಿಗದೆ ಇರೋದು ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಈ ಬಾರಿ ಹಲವಾರು ಪ್ರಶಸ್ತಿಗಳನ್ನ ಹಲವು ನಟರಿಗೆ ನೀಡಲಾಗಿದೆ, ಹಲವು ಸೀರಿಯಲ್ ಕಲಾವಿದರಿಗೆ ಕೊಟ್ಟಿದೆ. ಕೆಲವರಿಗೆ 2-3 ಪ್ರಶಸ್ತಿಗಳು ಸಿಕ್ಕಿರುವಾಗ ಜಯಂತ್ಗೆ ಒಂದೇ ಒಂದು ಪ್ರಶಸ್ತಿ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಟೀಕೆಗಳು ಇದೀಗ ಶುರುವಾಗಿದೆ. ದೀಪಕ್ ಸುಬ್ರಹ್ಮಣ್ಯ ಅವರಿಗೆ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಬೆಸ್ಟ್ ನಟ ಅವಾರ್ಡ್ ಸಿಕ್ಕಿತ್ತು. ಅದಕ್ಕೂ ಮೊದಲು ಜಯಂತ್ಗಿಂತಲೂ ಸಂಪೂರ್ಣ ವಿಭಿನ್ನ ಪಾತ್ರದಲ್ಲಿ ಕಲರ್ಸ್ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದಂತಹ ದಾಸ ಪುರಂದರ ಪೌರಾಣಿಕ ಸೀರಿಯಲ್ನ ಶ್ರೀನಿವಾಸ ನಾಯಕ ಸೀರಿಯಲ್ಗೆ ಈ ವಾಹಿನಿಯ ಅನುಬಂಧ ಅವಾರ್ಡ್ಸ್ ಕೂಡ ಸಿಕ್ಕಿತ್ತು ಸ್ನೇಹಿತರೆ. ನಾನಾಗ್ಲೇ ರಾಘವೇಂದ್ರ ವೈಭವ ಅಂತ ಹೇಳಿದೆ. ಇದು ದಾಸ ಪುರಂದರ ಪೌರಾಣಿಕ ಸೀರಿಯಲ್ ನಲ್ಲಿ ಇವರು ನಟಿಸಿದ್ರು, ಅದಕ್ಕೂ ಕೂಡ ಅವಾರ್ಡ್ ಸಿಕ್ತು. ಆದ್ರೆ ಕಳೆದ ವರ್ಷ ಜಿ ಅವಾರ್ಡ್ ಸಿಕ್ಕ ಕೆಲವರಿಗೆ ಈ ವರ್ಷ ಸಿಕ್ಕಿರುವಾಗ ಇಂಥ ಅದ್ಭುತ ನಟನಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಟೀಕೆಗಳು ಅಥವಾ ಅಭಿಮಾನಿಗಳು ಇದರ ಬಗ್ಗೆ ಭಾರಿ ಗರಂ ಆಗಿದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರೋಮೋಗಳಲ್ಲಿ ಪದೇ ಇದೇ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ. ನಮಗೆ ಉತ್ತರ ಬೇಕು, ಇವರಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನ ಕೊಡಿ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇವರು ಮಿಸ್ಟರ್ ರಾಣಿ ಸಿನಿಮಾದಲ್ಲಿ ಹೆಣ್ಣಿನ ವೇಷದಲ್ಲಿ ಕಾಣಿಸಿಕೊಂಡು ಮೋಡಿ ಮಾಡಿದ್ರು. ಇವರು ಪುರುಷ ಅಂತ ತಿಳಿಯದಷ್ಟು ಮಟ್ಟಿಗೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಎಷ್ಟೋ ಗಂಡಸರು ಕಿರುಕುಳ ಕೊಟ್ಟಿದ್ದನ್ನ ಹೇಳ್ಕೊಂಡಿದ್ರು ದೀಪಕ್ ಅವರು. ಹಾಗಾಗಿ ಸೀರಿಯಲ್ ಅಂತ ಬಂದಾಗ ಸೈಕೋ ಜಯಂತ್ ಪಾತ್ರವನ್ನ ಅತ್ಯದ್ಭುತವಾಗಿ ದೀಪಕ್ ಅವರು ನಟಿಸ್ತಾ ಇದ್ದಾರೆ. ಈ ಪಾತ್ರ ಸಾಕಷ್ಟು ಜನರಿಗೆ ಅಂದ್ರೆ ನೆಗೆಟಿವ್ ಆಗಿ ಆದ್ರೂ ಕೂಡ ಸಾಕಷ್ಟು ಜನರನ್ನ ಗೆದ್ದಿದೆ. ಇಂಥ ಒಬ್ಬ ಗಂಡ ಯಾರಿಗೂ ಕೂಡ ಬೇಡ ಅಂತಂದ್ರೆ ಆ ಸೀರಿಯಲ್ ಅಲ್ಲಿ ಆ ಪಾತ್ರಕ್ಕೆ ಆತ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೇ ಗೊತ್ತಾಗತ್ತೆ. ಆದ್ರೆ ಈ ಬಾರಿ ಜಿ ಅವಾರ್ಡ್ಸ್ ಅಲ್ಲಿ ಯಾವುದಾದ್ರೂ ಒಂದು ಪ್ರಶಸ್ತಿ ನಟ ಜಯಂತ್ ಅಂದ್ರೆ ದೀಪಕ್ ಅವರಿಗೆ ಸಿಗಬಹುದು ಲಕ್ಷ್ಮೀ ನಿವಾಸ ಸೀರಿಯಲ್ ಇಂದ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಅವರ ಒಂದು ಆಸೆ ನಿರಾಸೆ ಆಗಿರುವಂತದ್ದು. ಯಾಕೆ ಸಿಕ್ಕಿಲ್ಲ ಅನ್ನುವಂತ ವಿಚಾರವನ್ನ ಇದೀಗ ತುಂಬಾ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೂ ಕೂಡ ಹೀಗೆ ಅನಿಸ್ತಾ ಅಂದ್ರೆ ಜಿ ಕುಟುಂಬ ಅವಾರ್ಡ್ಸ್ ನಲ್ಲಿ ಬೇರೆ ಬೇರೆ ಕಲಾವಿದರಿಗೆ 2-3 ಪ್ರಶಸ್ತಿಗಳು ಸಿಕ್ಕಿದೆ, ಅಥವಾ 2024ರಲ್ಲೇ ಒಂದಷ್ಟು ಜನರಿಗೆ ಅವಾರ್ಡ್ ಬಂದಿತ್ತು, ಆದ್ರೆ ಈ ಬಾರಿ ಅವ್ರಿಗೂ ಕೂಡ ಅವಾರ್ಡ್ ಬಂದಿದೆ, ಬಟ್ ಇವ್ರಿಗೆ ಯಾಕೆ ಬಂದಿಲ್ಲ ಅನ್ನುವಂಥದ್ದು. ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಬಂದವರಿಗೆ ಈ ಇಯರ್ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಇವ್ರಿಗೂ ಕೂಡ ಹಾಗೆ ಇರಬಹುದು ಅಂತ ಅನ್ಕೊಳ್ಬಹುದಿತ್ತು. ಆದ್ರೆ ಲಾಸ್ಟ್ ಇಯರ್ ಒಂದಷ್ಟು ಅವಾರ್ಡ್ ಸಿಕ್ಕಿದೆ, ಈ ಬಾರಿ ಕೂಡ ಅವರು ಅದೇ ಅವಾರ್ಡ್ ಅನ್ನ ಪಡ್ಕೊಂಡಿದ್ದು ಕೂಡ ಇದೆ. ಹಾಗಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಇವರಿಗೆ ಈ ಅವಾರ್ಡ್ ಸಿಗದೆ ಇರುವಂತದ್ದು. ಜಿ ಕುಟುಂಬ ಅವಾರ್ಡ್ಸ್ ನಲ್ಲಿ ಸೈಕೋ ಜಯಂತ್ ಅವರಿಗೆ ಆ
ಪಾತ್ರಕ್ಕೆ ಯಾಕೆ ಅವಾರ್ಡ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಸಾಕಷ್ಟು ಜನ ಕಮೆಂಟ್ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ, ಅವ್ರಿಗೂ ಕೂಡ ಅವಾರ್ಡ್ ಸಿಕ್ಕಬೇಕು ಅಂತ ಅನ್ನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.